ಅಪ್ಪ ಅಪ್ಪ ಮದುವೆ ಮಾಡ್ಕೊಂಡಿದ್ದಲ್ಲಪ್ಪ, ಹುಡುಗಿ ಗಿಡ್ಗಿ ನೋಡಿದ್ಯಾಪ್ಪ? ಅಪ್ಪ ಹುಡುಗಿ ಚೆನ್ನಾಗಿದ್ದಾಳ ಅಪ್ಪ? ಹುಡುಗಿ ಚೆನ್ನಾಗಿದ್ದಾಳೆ. ನೀನ್ ಯಾಕೆ ಮಧ್ಯೆ ಬಂದ್ಯಾ? ನಾನು ಬಂದದಲ್ಲ, ಮತ್ತೆ ನಾವು ಕುಡಿತಾ ಇರಬೇಕಾದ್ರೆ ತಿಳ್ಕೊಂಡು. ಎಷ್ಟು ಸಲ ಹೇಳಿದ್ರೆ ನನಗೆ ಕಣ್ಣು ಕಾಣಿಸೋದಿಲ್ಲ, ಮಾತನಾಡುವಾಗ ಮತ್ತೆ ಮತ್ತೆ ಬರಬಾರ್ದು ಅಂತ. ಹೌದು. ತಂದೆಯರೆಲ್ಲ ಹೋದ್ರ? ತಂದೆಯವರು ನಾವು ಕುಡಿತಾ ಇರಬೇಕಾದ್ರೆ ಒಳಗೆ ಹೋಗಬೇಕು. ನೀನು ಹೇಳುದಲ್ವಾ ಇಲ್ಲಿ ಬರ್ರ, ಏನೋ ಇಲ್ಲಿ ಬರ್ರ, ಏನೋ ಬರ್ರ, ಏನೋ ಬರ್ರ, ಏನೋ ಬರ್ರ. ಹೇಳಿದ ಭಾಷೆದಲ್ಲಿ ಮಾತನಾಡುವಾಗ ಮತ್ತೆ ಮತ್ತೆ ಬರಬಾರ್ದು ಅಂತ ಎಷ್ಟು ಸಲ ಹೇಳುದು ಮಾರೆ. ಹೇಳಿದ ಭಾಷೆ ರಮನಾಥ ತಂದೆಯರು ಏನ್ ಹೇಳಿದ್ರ? ತಂದೆಯವರು ಆಸ್ತಿ ಪಾಲ್ ಮಾಡುದಿಲ್ಲ ಅಂತ ಮದುವೆ ಮಾಡ್ತಾರೆ. ಹಾ ಮದುವೆ ಮಾಡ್ತಾರ ಅಂತ ಹೇಳಿದ್ರಲ್ವಾ? ಅದೇ ನಮ್ಮ ಸಂತೋಷ. ನಾನು ಪಿಕ್ಚರ್ ನೋಡೋದೆಲ್ಲ ಬಂದ್ ಮಾಡಿದ್ನ. ಹೌದಪ್ಪ. ಈಗ ಪಿಕ್ಚರ್ ಎಲ್ಲ ಒಳ್ಳೇದು ಬರುದಿಲ್ಲ. ಹೌದಾ? ಈಗ ಏನಿದ್ರು ಯಕ್ಷಗಾನ ಆಟ. ಯಕ್ಷಗಾನ ಅನ್ಕೊಂಡು ನೆನ್ಪಾಯ್ತು ನೋಡು. ಮೊನ್ನೆ ನಿನ್ಗೊಂದು ಯಕ್ಷಗಾನಕ್ಕೆ ಹೋಗಿ ಬಾ ಅಂತ ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದೆ. ಯಕ್ಷಗಾನಕ್ಕೆ ಹೋಗಿದ್ಯಾ? ನಾನು ಹೋಗಿಲ್ಲ. ಆ ಟಿಕೆಟ್ ಏನ್ ಮಾಡಿದ್ದಿ? ಟಿಕೆಟ್ ತಮ್ಮ ಕೆಂಪನಿ ಕೊಟ್ಟಿದ್ದೀನಿ. ಅರಿ ಕೊಟ್ಟೆ? ತಮ್ಮ ಕೆಂಪನಿಗೆ. ಬೇರೆ ಯಾರು ಸಿಕ್ಕಿಲ್ವಾ ನಿನಗೆ? ಯಾರು ಸಿಗಲಿಲ್ಲ, ಕೆಂಪನಿ ಕೊಟ್ಟೆ. ಕೆಪ್ಪ ಟಿಕೆಟ್ ತಗೊಂಡು ಆಟಕ್ಕೆ ಹೋದ್ನಂತ ಗೊತ್ತಿಲ್ಲ. ಕೇಳ ರಮನತ, ಕೇಳ ರಮನತ, ಕೇಳ ರಮನತ, ಕೇಳ. ಜೀವ ಹೋಗ್ತದೆ ನಿನಗೆ. ಅರೆ ಇವ ಮಾತಾಡ್ತೇ ಎಲ್ಲಿ ಸತ್ತ ಇವ? ರಮನಾಥ, ಯಾರು ರಮನಾಥ? ಇಲ್ಲೇ ಇದೆಯಾ? ಮತ್ತೆ ಶಬ್ದವೇ ಇಲ್ಲ. ಶಬ್ದ ಇಲ್ಲ. ಬೊಬ್ಬೆ ಹಾಕಿ ಮಾತಾಡುದಂದ್ರೆ ಅದು ಅಷ್ಟು ಸುಲಭ ಇಲ್ಲ. ಬೊಬ್ಬೆ ಹಾಕಿ ಮಾತಾಡಬೇಕಾದ್ರೆ ಅದು ಅಡಿಯಿಂದ ಶುರು ಮಾಡಬೇಕು. ಇವನತ್ರ ಎಷ್ಟೇ ಅಡಿಗೆ ಹೋದ್ಯಾನಾ? ಅಡಿಗೆ ಹೋಗ್ತಾ ಇದ್ದಾನ ಮಾಯ. ತಪ್ಪನಿಲ್ಲ, ಎಷ್ಟು ಕಡಿಮೆ ಮಾಡ. ಇಲ್ಲ, ಏನೇನು ಕೇಳೋದಿಲ್ಲ. ನಾನು ಶುರು ಮಾಡಲಿಲ್ಲ. ಸಾಯುದಿಲ್ಲ ಮರ ಒಳಗೆ. ಮೊನ್ನೆ ನಿನಗೆ ನಾನು ಅಂತ ಹೇಳಿ ನನಗೆ ಕೇಳಲಿಲ್ಲ. ಇಲ್ಲ ಇಲ್ಲ, ಸಾಕಾಗಿಲ್ಲ. ಗಟ್ಟಿ ಗಟ್ಟಿ ಗಟ್ಟಿ, ಇನ್ನೂ ಗಟ್ಟಿ. ಕೆಪ್ಪಲ್ಲ, ಕಿವಿ ಕೇಳೋದಿಲ್ಲ, ಗಟ್ಟಿ. ಏನೇನು ಸಾಕಾಗುದು, ಇನ್ನು ಗಟ್ಟಿ 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 ಗಟ್ಟಿ. ನಿನಗೆ ಕಣ್ಣಿಗೆ ಮಾತ್ರ ಹೋಗಲ್ಲ. ಹೌದು. ಬಾಯಿಗೆ ಏನಾಗಿದೆ ನಿನಗೆ? ನೀನು ಕೇಳು. ಇಲ್ಲಿ ಗಟ್ಟಿ 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 ಕೇಳು ಮಗನ. ಕೇಳ್ತೀನಿ, ಗಟ್ಟಿ ಮಾಡು. ಯಾಕೆ ಬಾ ಗಡಿಬಿಡಿ ಮಾಡ್ಲ, ಕೇಳ್ತೇನೆ ತಡಿ ಮಾರಾಯ. ಏಕೆಪ್ಪ, ಮೊನ್ನೆ ನಿನ್ಗೊಂದು ಅಣ್ಣ ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದಲ್ಲಿ ಯಕ್ಷಗಾನಕ್ಕೆ ಹೋಗಿ ಬಾ ಅಂತ ಯಕ್ಷಗಾನಕ್ಕೆ ಹೋಗಿದ್ಯಾ? ಅಣ್ಣ ಮೊನ್ನೆ ನಿನ್ಗೊಂದು ಯಕ್ಷಗಾನ ಟಿಕೆಟ್ ಕೊಡ್ಲಿಲ್ವ? ಆಟಕ್ಕೆ ಹೋಗಿ ಬಾ ಅಂತ ನೀನು ಹೋಗಿದ್ಯಾ? ಅಣ್ಣ ಅಣ್ಣ ಗಂಡೆ ಕುಳ್ಕ ಅವನು ಆಟಕ್ಕೆ ಟಿಕೆಟ್ ಕೊಟ್ಟಿದ್ನಲ್ಲ, ಆಟಕ್ಕೆ ಹೋಗಿ ಬಂದಿದ್ಯಾ? ಯಕ್ಷಗಾನ ಯಕ್ಷಗಾನ ಆಟ ಆಟ ಆಟಕ್ಕೆ ಹೋಗಿದ್ಯಾನ? ಅಣ್ಣ ನಿನ್ಗೊಂದು ಟಿಕೆಟ್ ಕೊಡಲಿಲ್ಲ ಯಕ್ಷಗಾನಕ್ಕೆ ಹೋಗಿ ಬಾ ಅಂತ. ಈ ಗೇಟಿನವ್ರು ನಿಂತು ಹರಿತಲ್ಲ ಪರ್ರ ಪರ್ರ ಅಂತ ಆಟಕ್ಕೆ. ಮೊನ್ನೆ ಅಣ್ಣ ನಿನ್ಗೊಂದು ಯಕ್ಷಗಾನ ಟಿಕೆಟ್, ಎರಡು ಕಿವಿಗೆ ಲಾಸ್ಟ್ ಅಂತ. ಮೊನ್ನೆ ಅಣ್ಣ ನಿನ್ಗೊಂದು ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದಲ್ಲ, ಆಟಕ್ಕೆ ಹೋಗಿ ಬಾ ಅಂತ ಹೋಗಿದ್ಯಣ್ಣ. ಆಟ ಆಟ ಯಕ್ಷಗಾನ. ಅಣ್ಣ ಈ ಗೇಟಿನ ಹೊರಗೆ ನಿಂತು ಕರಿತಾರಲ್ಲ ಪರ್ರ ಪರ್ರ ಅಂತ ಟಿಕೆಟ್ ಕೊಟ್ಟಿದ್ನಲ್ಲ, ಆಟಕ್ಕೆ ನೀನು ಹೋಗಿದ್ಯಾ? ಯಕ್ಷಗಾನ ಯಕ್ಷಗಾನಕ್ಕೆ ಅಣ್ಣ ಟಿಕೆಟ್ ಕೊಟ್ಟಿದ್ದಲ್ಲ ಮಾರಿ, ಆಟಕ್ಕೆ ಹೋಗಿ ಬಾ ಅಂತ ನೀನು ಹೋಗಿದ್ಯಾನ? ದೇವ್ರೆ, ಅಣ್ಣ ನಿನ್ಗೊಂದು ಯಕ್ಷಗಾನ ಟಿಕೆಟ್ ಕೊಟ್ಟಿಲ್ಲ, ಆಟಕ್ಕೆ ಹೋಗಿ ಬಾ ಅಂತ ಹೋಗಿದ್ಯಾನ? ನಿಮಗೆ ಬೇರೆ ಯಾರು ಸಿಗ್ಲಿಲ್ಲ ಮಾರೆ, ಹೋಗಿ ಹೋಗಿ ಕ್ಯಾಪ್ನಿಗೆ ಆಟಕ್ಕೆ ಟಿಕೆಟ್ ಕೊಡುದ ಮಾರೆ. ಆಗ ನನ್ನ ಬಬ್ಬೆ ಹೊಡಿತಿದ್ದೆ, ಟೂಟಿಕ್ ಪಿಟಿಕ್ ಅಂತ ಮಾತನಾಡೋದೇ ಇಲ್ಲ. ಇದು ಲಾಸ್ಟ್ ಚಾನ್ಸ್, ಇಲ್ಲ ನನ್ನ ಹತ್ರ ಆಗೋದೇ ಇಲ್ಲ. ಒಂದು ನಿಮಿಷ. ಏಕೆಪ್ಪ, ಮೊನ್ನೆ ನಿಮಗೆ ಅಣ್ಣ ಒಂದು ಯಕ್ಷಗಾನ ಟಿಕೆಟ್ ಕೊಟ್ಟಿದ್ರೆ ಆಟಕ್ಕೆ ಹೋಗಿ ಬಾ ಅಂತ ಹೋಗಿದ್ಯಾನ? ರಮನಾಥ ರಮನಾಥ ಇವತ್ತಪ್ಪ, ಮೊನ್ನೆ ಅಣ್ಣ ನಿನಗೊಂದು ಯಕ್ಷಗಾನದ ಟಿಕೆಟ್ ಕೊಟ್ಟಿದ್ದಲ್ಲಿ ಯಕ್ಷಗಾನ ಆಟಕ್ಕೆ ಹೋಗಿ ಬಾ ಅಂತ ಹೋಗಿದ್ಯಾ? ಯಕ್ಷಗಾನ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್. ಯಕ್ಷಗಾನ ಕೇಳಿದ್ರೆ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅಂತೆ. ಮಾತ್ಯಾರೇನು ಅಪ್ಪನ ಗಂಧರ್ವ? ಒಂದಕ್ಕೊಂದು ಕನೆಕ್ಷನ್ ಇಲ್ವಾ ಮಾರೆ? ಇಲೆಕ್ಷನ್ ನಿಂತಿದ್ದು ಅಂಬರೀಶ್, ರಾಜ್ಕುಮಾರ್ ಅಲ್ಲ. ಲಾಸ್ಟ್ ಚಾನ್ಸ್ ಲಾಸ್ಟ್ ಚಾನ್ಸ್ ಲಾಸ್ಟ್ ಚಾನ್ಸ್ ಲಾಸ್ಟ್ ಪಿಕ್ಚರ್ ಶಬ್ದವೇ ಇದು.
ರಮನಾಥ, ಹಾ? ನಾವು ಯಕ್ಷಗಾನ ವಿಷಯ ಕೇಳ್ತಾ ಬರೋದು, ಹ್ಮ್. ನೀವು ರಾಜ್ಕುಮಾರ್ ವಿಷಯ ಹೇಳ್ತಾ ಬರೋದು, ಹ್ಮ್. ಒಂದಕ್ಕೊಂದು ಸಂಬಂಧ. ಏ ರಮನಾಥ, ಹ್ಮ್. ಇದಕ್ಕೂ ಒಂದು ಮದ್ದು ಉಂಟ. ಹೌದಾ? ಯಾವ ಖ್ಯಾತ ನನ್ನ ಮಗನಿಗಾದ್ರೂ ಅರ್ಥ ಆಗ್ಲೇಬೇಕು. ಹ್ಮ್, ಹ್ಮ್. ಒಂದು ನಿಮಿಷ, ಏಕೆಪ್ಪ ಇಲ್ಲಿವಾ, ಮೊನ್ನೆ ಅಣ್ಣನಿಗೆ ಒಂದು ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದಾರೆ. ಯಕ್ಷಗಾನ 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 ಒಂದು ಯಕ್ಷಗಾನ ಆದ್ರೂ ಕಿವಿ ಒಳಗೆ ಹೋಗ್ಲಿ. ಹೌದು, ಒಂದು ಯಕ್ಷಗಾನ ಆದ್ರೆ ಕಿವಿಯೊಳಗೆ ಹೋಗ್ಲಿ. ಅಣ್ಣ, ನಿಮ್ಗೊಂದು ವಿಷಯ ಗೊತ್ತುಂಟಾ? ಆಯ್ತಾ ಇಲ್ವಾ? ಇವನೊಂದು ಬೇರೆ. ಯಕ್ಷಗಾನ ವಿಷಯ ಸಾಯ್ಲಿ ಮಾರೆ. ಹ್ಮ್. ಈ ಕೆಪ್ಪ ಏನೋ ಬೇರೆ ಹೇಳ್ತದ ಅದನ್ನು ಕೇಳು. ಏನು? ನಿಮ್ಗೊಂದು ವಿಷಯ ಗೊತ್ತುಂಟಾ? ಅದೇ ಏನು? ಮೊನ್ನೆ ನೀವು ಟಿಕೆಟ್ ಕೊಟ್ಟಿದ್ರಿ ಅಲ್ಲ, ಅಯ್ಯಪ್ಪ, ಅಡ್ಡಿಲ್ಲ, ಹತ್ತತ್ರ ಬಂದಿದ್ದಾನೆ. ಅದೇ ಕೇಳಿದ್ದು, ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದು ಯಕ್ಷಗಾನ ಹೇಗಿತ್ತು? ಹೇಗಿತ್ತು? ಮೊನ್ನೆ ನೀವು ಟಿಕೆಟ್ ಕೊಟ್ಟಿದ್ರಿ ಅಲ್ಲ, ಹಾ. ಅದು ಯಕ್ಷಗಾನದ ಮಾರಾಯ. ಇಲ್ಲೀಗ ಇಷ್ಟೊತ್ತು ಬಡ್ಕೊಂಡಿದ್ದೇನು? ನಿನ್ನ ಬೊಜ್ಜುವ? ನಿನ್ನ ಬೊಜ್ಜುವನ? ಅದೇ ಕೇಳಿದ್ದು, ಯಕ್ಷಗಾನ ಹೇಗಿತ್ತು? ಏ? ಹಾಗಲ್ಲ ಕೆಪ್ಪ. ಯಕ್ಷಗಾನಕ್ಕೆ ಹೋಗಿದೆಯಲ್ಲ ಮಾರ್ಯ, ಯಕ್ಷಗಾನದ ವೇಷಭೂಷಣ ಕುಣಿತಾರೆ ಹೇಗಿತ್ತ? ಹೇಗಿತ್ತ? ಯಕ್ಷಗಾನದ ವೇಷ ರಮನಾಥ, ಹಾ? ಯಕ್ಷಗಾನದ ವೇಷಭೂಷಣ ಕುಣಿತ ಅನ್ಕೊಂಡು ನಂಗೆ ನೆನಪಾಯ್ತು ನೋಡು. ಹ್ಮ್. ಯಕ್ಷಗಾನದ ಕುಣಿತನ ಕುಣಿದು ತೋರಿಸಿದ್ರೆ ಹೇಗೆ? ಹೌದೌದು. ಇನ್ನು ಕಿವಿ ಮಾತ್ರ ಕೇಳೋದಿಲ್ಲ, ಕಣ್ಣು ಕಾಣ್ತದೆ, ಹೌದಲ್ವಾ? ಹೌದು. ಯಕ್ಷಗಾನದ ಡ್ಯಾನ್ಸ್ ಅನ್ನು ನಾನು ಮಾಡಿ ತೋರಿಸ್ತೇನೆ. ಹ್ಮ್. ಕೆಪ್ಪ ಸ್ವಲ್ಪ ನೋಡ, ನೋಡ ಕೆಪ್ಪ ಸ್ವಲ್ಪ ನೋಡ. ನೋಡ ನೋಡ ನೋಡ. ಏ ದರಿದ್ರ, ಕೆಪ್ಪ ಸ್ವಲ್ಪ ನೋಡ ಇಲ್ಲಿ. ಅವ ನೋಡ್ತಾ ಇದ್ದಾನೆ, ನೀನು ಮಾಡು. ಹೇಗೆ ಹೇಗೆ? ಇಲ್ಲ ಅಂತ ಇದು ಯಕ್ಷಗಾನದ ಡ್ಯಾನ್ಸ್ ಅಲ್ವಾ? ಏ, ಹಾ? ನೀನು ಜೀವಮಾನದಲ್ಲಿ ಯಕ್ಷಗಾನ ನೋಡಿದ್ಯಾ? ಹಾಗೆ ಕುಣಿ, ಇದು ಯಕ್ಷಗಾನ ಡೊಣಕು ಡೊಣಕು ಡೊಣಕು. ಏ, ಓ, ಯಕ್ಷಗಾನ ಎನ್ನುವುದು ಒಂದು ಸುಂದರವಾದ ಕಲೆ. ಸುಂದರವಾದ ಕಲೆ. ಹ್ಮ್. ಸಾಬೂನು ಹಾಕಿ ತೊಳೆದ್ರು ಹೋಗುದಿಲ್ವಾ ಕಲೆ? ಸಾಬೂನು ಹಾಕಿದ್ರೆ ಹೋಗೋ ಕಲೆ ಅಲ್ಲ ಮರ. ಹಾ. ಯಕ್ಷಗಾನ ಎನ್ನುವುದು ಒಂದು ಸುಂದರವಾದ ಕಲೆ. ಹಾ. ಅದಕ್ಕೆ ಅದರದ್ದೇ ಆದ ಕುಣಿತ ಅಂತ ಉಂಟು. ಹಾ. ನೀನು ಕುಣಿದಾಗೆ ಡೊಣಕು 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 ಕುಣಿಯೋದಲ್ಲ. ಹಾ. ಏ, ಓ, ಯಕ್ಷಗಾನದ ಕುಣಿತವನ್ನು ಹಾ. ನಾನು ಕುಣಿದು ತೋರಿಸ್ತೇನೆ. ಹಾ. ನೀನು ಸರಿಯಾಗಿ ನೋಡು. ನೋಡುದ ನೋಡುದ. ನೋಡ್ಲಿಕ್ಕೆ ತಂದಿಲ್ಲ, ನಿಲ್ಲಲ್ಲ ಮಗನೇ. ನೀನು ಸರಿಯಾಗಿ ನೋಡು. ಅವನ ಹತ್ರ ಎಷ್ಟು ಕೊಡು. ಅಣ್ಣ, ಏನ ಅಣ್ಣ, ಏನ ಅಣ್ಣಿಗೆ ಮೈಮೇಲೆ ಬಂದಿದೆ. ಮತ್ತೆ ನನ್ನ ಮಗನೇ, ನನಗೆ ಮೈ ಮೇಲೆ ಬಂದದ್ದಲ್ಲ, ನಿನಗೆ ನಾನು ಕುಣಿದು ತೋರಿಸಿದ್ದು. ಮೈ ಮೇಲೆ ಅಂತೆ. ರಮನಾಥ, ನಿನಗೆ ಮತ್ತೆ ಬಿಟ್ಟು ಹೋದ್ರೆ ಗೊತ್ತಾಗಲಿಲ್ಲ. ರಮನಾಥ, ಹಾ? ಅವನಿಗೆ ಗೊತ್ತಾಗ್ಲಿಲ್ಲ ಅಂತ ಕಾಣ್ತದ. ಹೌದು. ಇನ್ನೊಂದು 4-5 ಸಲ ಕುಣಿದು ತೋರ್ಸ. ಆಯ್ತು. ಅಣ್ಣ, ಮತ್ತೆ ಬರೀ ನೀನು ಕುಣಿ. ಅಣ್ಣ, ಹಾ. ಮೊನ್ನೆ ಯಕ್ಷಗಾನಕ್ಕೆ ಹೋಗಿದ್ನ. ಹಾ. ಯಕ್ಷಗಾನದಲ್ಲಿ ವೇಷಭೂಷಣ ಎಲ್ಲ ಭಾರಿ ಒಳ್ಳೆದಿತ್ತು. ಹಾ, ಹಾ. ಆದ್ರೆ ಭಾಗವತಿಗೆ ಏನು ಪ್ರಯೋಜನ ಇಲ್ಲ. ಭಾಗವತ ಪದ್ಯ ಹೇಳಲೇ ಇಲ್ಲ, ಖಾಲಿ ತಾಳ ಹಿಡ್ಕೊಂಡು ಪದ್ಯ ಹೇಳಲೇ ಇಲ್ಲ. ನನಗೂ ಗೊತ್ತು ಮಾರ್ರೆ. ಯಪ್ಪ, ಮೊನ್ನೆ ಯಕ್ಷಗಾನಕ್ಕೆ ಹೋಗಿದ್ದು. ಭಾಗವತ ಕೆಪ್ಪ ಯಕ್ಷಗಾನಕ್ಕೆ ಹೋಗಿದ್ದು. ತಮಾಷೆ ಮಾಡಬೇಡಿ. ಕೆಪ್ಪ ಮೊನ್ನೆ ಯಕ್ಷಗಾನಕ್ಕೆ ಹೋಗಿದ್ದು. ಏ, ಹಾ? ನೀನು ಹೊಡೆದದ್ದು ಯಾರಿಗೆ? ನಿಮ್ಗೆ ಅಲ್ವಾ? ಹೊಡೆದದ್ದು ನನಗಲ್ಲ, ಮತ್ತೆ ಹೊಡೆದದ್ದು ಕೆಪ್ಪನಿಗೆ. ತಮಾಷೆ ಮಾಡಬೇಡ, ಇಲ್ವಾ? ಕೆಪ್ಪ ಯಕ್ಷಗಾನಕ್ಕೆ ಹೋಗಿದ್ದು. ರಮನಾಥ, ರಮನಾಥ, ಏನ? ಇಲ್ಲೇ ಇದೆಯಾ? ಅದಿಲ್ಲೇ ಇದೆ. ಆಗ್ಲೇ ಇಲ್ಲ. ಫ್ಯಾಮಿಲಿ ಇಲ್ಲದೆ ನಾನು ಡಿಸುಮ್ ಡಿಸುಮ್ ಮಾಡುದಲ್ಲ, ಆಹಾ. ಕೆಳಗೆ ಡಿಸುಮ್ ಡಿಸುಮ್ ಮಾಡ್ಬೇಕು. ಆಹಾ. ತಮಾಷೆ ಮಾಡಬೇಡಿ. ಇಲ್ಲ, ಇಲ್ಲ, ಇಲ್ಲ. ಕೆಪ್ಪ ಯಕ್ಷಗಾನಕ್ಕೆ ಹೋಗಿದ್ದು. ಆಹಾ.
ಆಯ್ತಾ? ಈಗಾಗಲೇ ಕಿವಿ ಗುಯ್ ಆಯ್ತು. ತಮಾಷೆ ಮಾಡಬೇಡ ಇಲ್ವಾ? ಕೆಂಪು ಮನೆ ಇಷ್ಟು ನನಗೆ ಹೋಗಿತ್ತಂತೆ. ಭಾಗವತರ ಪದ ಹೇಳಲೇ ಇಲ್ಲ ಅಂತ. ಭಾಗವತರ ತಾಳ ತಗೊಳ್ಳುವಂತೆ. ಸರಿಯಾಗಿ ನೋಡು ನೋಡಿ ಹೇಗೆ. ಹೀಗೆ 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 ಸರಿಯಾಗಿ ನೋಡು ತಾಳ ತಗೊಳ್ಳುವಂತೆ ನೋಡಿ ಹೇಗೆ. ಹೀಗೆ 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 ಹೇಗೆ 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 ರಮನತ್ತ ಹೇಗೆ ರಮನತ್ತ ಹೇಗೆ ಸ್ವಲ್ಪ ಹೇಗಂತಲೇ ನೀನು ತೋರ್ತೀವನ ಹೇಗೆ ಹೇಗೆ ನಿಂಗೇನು ಭಾಗವತರ ಪದ ಹೇಳಲೇ ಇಲ್ಲ ಅಲ್ಲ. ಅಪ್ಪ ನನ್ನ ಮಗನ ಭಾಗವತರ ಪದ ಹೇಳಿದಾಗ ನನಗೆ ಕೇಳಿಲ್ಲ. ಆಯ್ತಾ ನೀವು ಒಪ್ಪೋದ್ರಪ್ಪ. ಅವನ ವಿಷಯ ಸಾಯಿಲಿ ಮಾರ್ಯ. ಈಗ ತಂದೆಯವ್ರು ಏನ್ ಹೇಳಿದ್ರು? ಒಂದೇ ಆಸ್ತಿ ಒಂದೇ ಮದುವೆ, ಒಂದೇ ಆಸ್ತಿ ಒಂದೇ ಮದುವೆ, ಆಸ್ತಿ ಮದುವೆ, ಆಸ್ತಿ ಮದುವೆ, ಆಸ್ತಿ